ಇಂಡಿಯಾ ವರ್ಸಸ್ ಯುಎಸ್ಎ ಭಾರತದ ವಿರುದ್ಧದ ಪಂದ್ಯಕ್ಕೂ ಮುನ್ನ ಯುಎಸ್ಎ ತಂಡದ ಸೌರಭ್ ನೇತ್ರಾವಡ್ಕರ್ ಹೇಳಿದ್ದೇನು. ಸಂಧ್ಯಾ ನಡೆಯುತ್ತಿರುವ 2024ರ ಐಸಿಸಿ ಟಿ20 ವಿಶ್ವಕಪ್ನಲ್ಲಿ ಉದಯೋನ್ಮುಖ ಯುಎಸ್ಎ ತಂಡದಲ್ಲಿ ಯುವ ಆಟಗಾರರು ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ಅದರಲ್ಲೂ ಭಾರತೀಯ ಮೂಲದ ಆಟಗಾರರು ಗಮನ ಸೆಳೆಯುತ್ತಿದ್ದಾರೆ. ಅದರಲ್ಲಿ ಸೌರಭ್ ನೇತ್ರಾವಡ್ಕರ್ ಕೂಡ ಒಬ್ಬರು. ಬೃಹತ್ ತಂತ್ರಜ್ಞಾನ ಸಂಸ್ಥೆಯಿಂದ ಮೇಲಧಿಕಾರಿಗಳಿಂದ ಬೆಂಬಲ ಪಡೆಯುವುದರಿಂದ, ವರಾಕಲ್ನಲ್ಲಿ ಕೋಡಿಂಗ್ ಮಾಡುವುದರಿಂದ ಹಿಡಿದು ಬೌಲಿಂಗ್ ಆಗಿ ತನ್ನ ಉತ್ಸಾಹವನ್ನು ಮುಂದುವರಿಸುವವರೆಗೆ ಪಯಣ ಅದ್ಭುತವಾಗಿದೆ. ಮುಂಬೈ ಮೂಲದ ಸೌರಭ್ ನೇತ್ರಾವಡ್ಕರ್ ಅವರ ಕಥೆಯಾಗಿದ್ದು, ಇತ್ತೀಚಿನ ಪಾಕಿಸ್ತಾನ ವಿರುದ್ಧ ಯುಎಸ್ಎ ತಂಡಕ್ಕಾಗಿ ವಿರೋಚಿತ ಬೌಲಿಂಗ್ ಪ್ರದರ್ಶನ ನಂತರ ರಾತ್ರೋರಾತ್ರಿ ಸಂಚಲನ ಮೂಡಿಸಿದ್ದಾರೆ. ಪಾಕಿಸ್ತಾನ ವಿರುದ್ಧ ಸೂಪರ್ ಓವರ್ ಬೌಲ್ ಮಾಡುವಾಗ ಮತ್ತು 19 ರನ್ಗಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಸೌರಭ್ ನೇತ್ರಾವಡ್ಕರ್ ನೀಡಿದ್ದರು. ಯುಎಸ್ಎ ತಂಡಕ್ಕೆ ಐತಿಹಾಸಿಕ ಗೆಲುವು ನೀಡಲು ಸೌರಭ್ ನೇತ್ರಾವಡ್ಕರ್ ಕೊನೆಗೂ ತಮ್ಮ ನರವನ್ನು ಬಿಗಿ ಹಿಡಿದಿದ್ದರು. ಈ ಹಿಂದೆ ಅಂಡರ್-19 ಮಟ್ಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿದ್ದ ಸೌರಭ್ ನೇತ್ರಾವಡ್ಕರ್ ಅವರ ಹಲವು ಪ್ರದರ್ಶನಗಳು ಜನರು ಈಗೀಗ ತಿಳಿದುಕೊಳ್ಳುತ್ತಿದ್ದಾರೆ. ಇದೀಗ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡದ ವಿರುದ್ಧ ಆಡುವುದು ಭಾವನಾತ್ಮಕ ವಿಷಯವಾಗಿರುತ್ತದೆ ಎಂದು ಸೌರಭ್ ನೇತ್ರಾವಡ್ಕರ್ ಒಪ್ಪಿಕೊಂಡರು. ತಮ್ಮ ಮುಂಬೈ ತಂಡದ ಮಾಜಿ ಸಹ ಆಟಗಾರ ಸೂರ್ಯಕುಮಾರ್ ಯಾದವ್ ಅವರು ಭಾರತಕ್ಕಾಗಿ ಆಡಲು ಶ್ರೇಯಾಂಕದ ಮೂಲಕ ಏರಿಕೆಯಾಗಿದ್ದಾರೆ ಶ್ಲಾಘನೆ ವ್ಯಕ್ತಪಡಿಸಿದರು. ನನಗೆ ಅವರೆಲ್ಲರೂ ತಿಳಿದಿದೆ ಮತ್ತು ಸೂರ್ಯಕುಮಾರ್ ಯಾದವ್ ಮತ್ತು ನಾನು ಮುಂಬೈ ಅಂಡರ್-15, ಅಂಡರ್-17, ಅಂಡರ್-19 ತಂಡಗಳಿಗೆ ಒಟ್ಟಿಗೆ ಆಡಿದ್ದೇವೆ. ಸೂರ್ಯ ಏನು ಸಾಧಿಸನೆಂದು ನೋಡಲು ತುಂಬಾ ಸಂತೋಷವಾಗುತ್ತದೆ. ಭಾರತ ವಿರುದ್ಧ ಆಡುವುದು ನಿಜವಾಗಿಯೂ ಭಾವನಾತ್ಮಕವಾಗಿರುತ್ತದೆ ಎಂದು ಸೌರಭ್ ನೇತ್ರಾವಡ್ಕರ್ ತಿಳಿಸಿದರು. ಸೂರ್ಯಕುಮಾರ್ ಯಾದವ್ ಮತ್ತು ಸೌರಭ್ ನೇತ್ರಾವಡ್ಕರ್ ಮುಂಬೈ ಪರ 2013ರಲ್ಲಿ ರಣಜಿ ಟ್ರೋಫಿ ಆಡಿದ್ದರು. ಪಾಕಿಸ್ತಾನ ವಿರುದ್ಧ ಸೂಪರ್ ಓವರ್ ಹೀರೋ ಸೌರಭ್ ಅವರನ್ನು ಹೈಪ್ ಮಾಡಲು ಸೂರ್ಯಕುಮಾರ್ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹೃದಯ ಬೆಚ್ಚಗಾಗಿಸುವ ಸಂದೇಶವನ್ನು ಸಹ ಪೋಸ್ಟ್ ಮಾಡಿದರು. ಕೆಎಲ್ ರಾಹುಲ್ ಮತ್ತು ಮಯಾಂಕ್ ಅಗರ್ವಾಲ್ ಅವರಂತಹ ಅಂಡರ್-19 ಮಟ್ಟದಲ್ಲಿ ಭಾರತ ಕ್ರಿಕೆಟ್ಗೆ ಆಡಿದ ಸೌರಭ್ ಭಾರತೀಯ ಕ್ರಿಕೆಟ್ ರಂಗದಲ್ಲಿ ಸಾಕಷ್ಟು ಅವಕಾಶಗಳು ಸಿಗದ ಬಳಿಕ ಯುಎಸ್ಎಗೆ ತಮ್ಮ ನೆಲವನ್ನು ಬದಲಾಯಿಸಿದರು. ಬೌಲಿಂಗ್ ಮತ್ತು ಕೋಡಿಂಗ್ ಮೇಲೆ ಪ್ರೀತಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಸೌರಭ್ ನೇತ್ರಾವಡ್ಕರ್ ಬೌಲಿಂಗ್ ಮೇಲೆ ಕೋಡಿಂಗ್ ಬಗ್ಗೆ ತಮ್ಮ ಪ್ರೀತಿಯ ಬಗ್ಗೆ ಮಾತನಾಡಿದರು. ನಾನು ಎಂದಿಗೂ ಒತ್ತಡವನ್ನು ಅನುಭವಿಸಲಿಲ್ಲ. ನೀವು ಏನನ್ನಾದರೂ ಪ್ರೀತಿಸಿದಾಗ ಅದು ನಿಮಗೆ ಎಂದಿಗೂ ದೊಡ್ಡ ಕೆಲಸವಲ್ಲ. ಹೀಗಾಗಿ ನಾನು ಮೈದಾನದಲ್ಲಿ ಇರುವಾಗ ನಾನು ಬೌಲಿಂಗ್ ಮಾಡಲು ಇಷ್ಟಪಡುತ್ತೇನೆ ಮತ್ತು ಬ್ಯಾಟರ್ಗಳನ್ನು ಔಟ್ಥಿಂಕ್ ಮಾಡಲು ಪ್ರಯತ್ನಿಸುತ್ತೇನೆ. ನಾನು ಉದ್ಯೋಗದಲ್ಲಿ ಕೋಡಿಂಗ್ ಮಾಡುವಾಗ ನಾನು ಅದನ್ನು ಮಾಡಲು ಇಷ್ಟಪಡುತ್ತೇನೆ ಮತ್ತು ಆದ್ದರಿಂದ ಎಂದಿಗೂ ಕೆಲಸದಂತೆ ಭಾಸವಾಗುವುದಿಲ್ಲ ಎಂದು ಸೌರಭ್ ನೇತ್ರಾವಡ್ಕರ್ ತಿಳಿಸಿದರು. ವಾಸ್ತವವಾಗಿ ನಾನು ಡಲ್ಲಾಸ್ನಿಂದ ನ್ಯೂಯಾರ್ಕ್ಗೆ ಹಾರಿದ್ದೇನೆ. ಇದು ಸಾಕಷ್ಟು ಅಗಾಧವಾಗಿದೆ ಎಂದು ನಾನು ಪ್ರಾಮಾಣಿಕವಾಗಿ ಹೇಳುತ್ತೇನೆ. ಪ್ರತಿಯೊಬ್ಬರ ಸುಂದರ ಸಂದೇಶಗಳಿಗಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಲು ಬಯಸುತ್ತಿದ್ದೇನೆ. 32 ವರ್ಷದ ಸೌರಭ್ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಐವಿ ಲೀಗ್ ಕಾಲೇಜಿನಲ್ಲಿ ಅಂದರೆ ಕಾರ್ನೆಲ್ ವಿಶ್ವವಿದ್ಯಾಲಯದಲ್ಲಿ ಪಡೆದರು ಮತ್ತು ವರಾಕಲ್ನಲ್ಲಿ ಲಾಭದಾಯಕ ಹುದ್ದೆಯನ್ನು ಪಡೆದರು. ಆದಾಗ್ಯೂ ಅವರ ಕ್ರಿಕೆಟ್ಗೆ ತಮ್ಮ ಉತ್ಸಾಹವನ್ನು ಮುಂದುವರಿಸಿದರು ಮತ್ತು 2019ರಲ್ಲಿ ಯುಎಸ್ ತಂಡಕ್ಕೆ ಪದಾರ್ಪಣೆ ಮಾಡಿದರು ಮತ್ತು ಹಿಂದೆ ತಂಡದ ನಾಯಕರಾಗಿದ್ದರು.